ಮಾಡ್ಬಿಟ್ಟು ಬಂದೆ ಕಲ. ನಾನೊಂದು ಮಾತು ಹೇಳ್ತೀನಿ, ಕೆತ್ತಿಲಿಡ್ಕ ನಮ್ ಗೋಡಂಬಿ ಮ್ಯಾಕ ಆಣೆ ಮಾಡಿ ಹೇಳ್ತೀನಿ ಕಲ. ಆ ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ದಿನ ಬಲಿ ಹಾಕ್ಬಿಡ್ತೀನೋ ನಾನು. ಆದ್ರೂ ಅವ್ರು ನಿನಗೆ ಹಿಂಗ್ ಮಾಡೋಗೋರಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ ಕಲ. ಅದಕ್ಕಲ್ಲ ನಾ ಬಂದ ತಕ್ಷಣ ನೀನು ಕೇಳ್ದೆ, ಯಾಕಲ ನಂತ ಸುಳ್ಳು ಹೇಳ್ದೆ? ನೀನ್ ನೊಂದ್ಕೋತೀಯ ಅಂತ ಹೇಳಲಿಲ್ಲ ಅಣ್ಣ. ಹಂಗೂ ನಾನು ಹೇಳೋಣ ಅಂತ ಬಂದೆ, ಆದ್ರೆ ಇವರೇನೆ ನಿಮ್ಮ ಅಣ್ಣ ನೊಂದ್ಕೊಂಡ್ರೆ ನಂಗೂ ನೋವಾಗತ್ತೆ ಅಂತ ಹೇಳಿ ತಡೆದಿದ್ದು. ಅಯ್ಯೋ ಅದೆಲ್ಲ ಬಿಡು ಶಿವಣ್ಣ. ನನ್ನ ಮಗ ನಮ್ ಗೋಡಂಬಿಗೆ ಏನೋ ಮಾಡಕ್ ಬಂದಿದ ಅನ್ಸುತ್ತೆ. ಅದೇ ಟೈಮಿಗೆ ನಾನು ತಡ್ದೆ, ನನಗೂ ಹೊಡ್ಯಕ್ ಬಂದ. ಅಷ್ಟ್ರಲ್ಲಿ ರಶ್ಮಿನೂ ಬಂದ್ಲು. ಇಬ್ರು ಸೇರ್ಕೊಂಡು ಅವನಿಗೆ ಹೊಡೆದ್ವಿ. ನಾಯಿ ಕೊಡ್ದಂಗ್ ಹೊಡೆದ್ವಿ. ನನ್ನ ತಂಗಿ ನಂತರನೇ ಅಂತ ಸಾಬೀತು ಮಾಡ್ಬಿಟ್ಲು. ಕಷ್ಟ ನನ್ನ ಮಕ್ಕಳಿಗೆ ಹಂಗೆ ಮಾಡ್ಬೇಕು. ಅಣ್ಣ ಊಟನೇ ಇಲ್ದೆ ಹೊಡೆದಿದ್ದೀನಿ. ಇನ್ ಸ್ವಲ್ಪ ಅನ್ನ ಏನಾರು ತಿಂದಿದ್ದಿದ್ರೆ ಅವನ್ನ ಚಟ್ನಿ ಮಾಡಾಕ್ತಿದ್ದೆ. ಆದ್ರೂ ಹುಷಾರು ಕಣ್ರವ, ಹುಷಾರು. ಸರಿ, ನೀವಿನ್ನಿಲ್ಲಿರೋದು ಬೇಡ, ನೀವು ಹೊಡ್ರಿ. ಅಯ್ಯೋ ಬೇಡ ಅಣ್ಣ, ಇವಾಗ ಗೋಡಂಬಿ ಅಣ್ಣನ ಹೆಸರು ಹೇಳ್ಕೊಂಡು ಹೆಂಗೋ ಊಟ ಮಾಡ್ತಾ ಇದ್ದೀನಿ. ಕಳಿಸ್ಬೇಡ ಅಣ್ಣ. ಶಿವಣ್ಣ ನೀನೇನು ಹೆದರ್ಕೋಬೇಡ, ನಾವಿದ್ದೀವಿ. ಗೋಡಂಬಿಗೆ ಏನು ಆಗಕ್ ಬಿಡಲ್ಲ. ನಮ್ ಪ್ರಾಣ ಕೊಟ್ಟಾರ ಕಾಪಾಡ್ತೀವನ್ನ. ಅದೇಂಗ್ ನಮ್ ಜೀವ ಹೋಗುತ್ತೆ? ನಮ್ಮನ್ ಕಾಪಾಡ್ತಾ ಇರೋದು ಅಮ್ಮ ಕಾಳವ್ವ. ಕರೆಕ್ಟ್ ಆಗಿ ಹೇಳದೆ. ಹೊಡಿ ಅಂಡು ಬೇಡ.